ಆತ್ಮೀಯ ಪೋಷಕರೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು, ಜೀವ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರವಾದಂತಹ ಸ್ವಾಗತ. ಇನ್ನೇನು ಕೆಲವೇ ದಿನಗಳಲ್ಲಿ ದ್ವಿತೀಯ PUC ಪರೀಕ್ಷೆ ಪ್ರಾರಂಭ ಆಗಲಿದೆ. ಅಂದರೆ ಫೆಬ್ರವರಿ 28ರಿಂದ ಪರೀಕ್ಷೆಗಳು ಪ್ರಾರಂಭ ಆಗ್ತವೆ. ಈ ಪರೀಕ್ಷೆಗೆ ನಮ್ಮ ವಿದ್ಯಾರ್ಥಿಗಳು ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅಂತ ನೋಡೋಣ. ಮೊದಲನೇದಾಗಿ, ಇತ್ತೀಚಿನ ದಿನದಲ್ಲಿ ಕೆಲವು ದಿನಗಳ ಹಿಂದೆ ಬಿಸಿಲಿನ ತಾಪ ಜಾಸ್ತಿ ಆಗ್ತಾ ಇದೆ, ಅಂದರೆ ಹೆಚ್ಚಾಗ್ತಾ ಇದೆ. ಆದಷ್ಟು ವಿದ್ಯಾರ್ಥಿಗಳು ಈ ಬಿಸಿಲಲ್ಲಿ ಓಡಾಡೋದು, ಅನಾವಶ್ಯಕವಾಗಿ ಊರುಗಳಿಗೆ ಸುತ್ತುವಂಥದ್ದು ಈ ಕೆಲಸವನ್ನು ಮಾಡಬಾರ್ದು. ಬಿಸಿಲು ಹೆಚ್ಚಾಗಿರೋದ್ರಿಂದ ಆದಷ್ಟು ಮನೆಯ ಒಳಗಡೆನೇ ಇರಬೇಕು ಅಂತ ಮೊದಲನೇದಾಗಿ ನಾನು ತಿಳಿಸ್ತಾ ಇದ್ದೀನಿ. ಅದರ ಜೊತೆಗೆ ನಾವು ಮಾನಸಿಕ ಹಾಗೂ ದೈಹಿಕ ಸ್ವಾಸ್ಥ್ಯವನ್ನು ಕಾಪಾಡ್ಕೋಬೇಕು. ನಾನು ಕಳೆದ ವಿಡಿಯೋದಲ್ಲಿ ಕೂಡ ಇದನ್ನೇ ನಿಮಗೆ ತಿಳಿಸಿದ್ದು. ಮಾನಸಿಕ ದೈಹಿಕ ಸ್ವಾಸ್ಥ್ಯ ನಮ್ಮನ್ನ ಎಕ್ಸಾಮ್ಸ್ ಅಂದರೆ ಪರೀಕ್ಷೆ ಬರೆಯೋದಕ್ಕೆ ಪೂರ್ವ ತಯಾರಿಯನ್ನ ಮಾಡಿಕೊಡುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು ಅಂತಂದ್ರೆ, ಮೊದಲನೇದಾಗಿ ದೈಹಿಕವಾಗಿ ಸ್ವಾಸ್ಥ್ಯವಾಗಿರ್ಬೇಕು ಅಂತಂದ್ರೆ ಆರೋಗ್ಯ ಸಮಸ್ಯೆಗೆ ಒಳಗಾಗಬಾರ್ದು. ಅದಕ್ಕೆ ಏನು ಮಾಡಬೇಕು? ಅತಿ ಹೆಚ್ಚು ಮಸಾಲಯುಕ್ತ ಆಹಾರಗಳನ್ನು ಸೇವಿಸಬಾರ್ದು, ಖಾರ ಜಾಸ್ತಿ ಉಪಯೋಗಿಸಬಾರ್ದು, ಅತಿ ಹೆಚ್ಚು ಸಿಹಿಯನ್ನು ಕೂಡ ತಿನ್ನಬಾರ್ದು. ಆದಷ್ಟು ಸಾತ್ವಿಕ ಆಹಾರ ಅಂತಂದ್ರೆ ನಾವು ಕಾಲು ಭಾಗ ನಾರ್ಮಲ್ ಊಟವನ್ನು ಮಾಡ್ತಾ ಇದ್ರೆ ಇನ್ನು 3% ಹಣ್ಣು ತರಕಾರಿಗಳಿಂದ ಕೂಡಿರುವಂಥ ಆಹಾರವನ್ನು ಮಾಡಬೇಕು. ಇದರಿಂದ ಯಾವುದೇ ರೋಗ ರುಜಿನಗಳು ನಮ್ಮನ್ನು ಕಾಡೋದಿಲ್ಲ. ಅದರ ಜೊತೆಗೆ ಮಾನಸಿಕ ಸ್ವಾಸ್ಥ್ಯವನ್ನು ನೀವು ಕಾಪಾಡ್ಕೋಬೇಕು. ಅನಾವಶ್ಯಕವಾಗಿ ಇಲ್ಲ ಸಲ್ಲದ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ಳೋ ಅಂಥದ್ದು, ಮೊಬೈಲ್ನ ಬಳಕೆ ಏನಕ್ಕೆ ಅವಶ್ಯಕತೆ ಇರುತ್ತೆ ಅಷ್ಟಕ್ಕೆ ಮಾತ್ರ ನೀವು ಮೊಬೈಲನ್ನು ಬಳಕೆ ಮಾಡಬೇಕು. ಅತಿ ಹೆಚ್ಚಿನ ಮೊಬೈಲ್ ಬಳಕೆ ಕೂಡ ನಿಮಗೆ ಸಲ್ಲದು. ಈ ದಿನಗಳಲ್ಲಿ ಮೊಬೈಲ್ ಬಳಕೆಯಿಂದ ಆದಷ್ಟು ದೂರವಿರಬೇಕು. ಪೋಷಕರಿಗೂ ಕೂಡ ನಾನು ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮನೆಯಲ್ಲಿ ವಿದ್ಯಾರ್ಥಿಗಳ ಅಭ್ಯಾಸಕ್ಕೆ ಪೂರಕ ವಾತಾವರಣವನ್ನು ಕಲ್ಪಿಸಿಕೊಡ್ಬೇಕು. ಮೊದಲನೇದಾಗಿ ಟಿವಿಯನ್ನ ನೀವು ಬಳಕೆ ಮಾಡೋದನ್ನ ಕಡಿಮೆ ಮಾಡಬೇಕು. ಕಡಿಮೆ ಅಂದರೆ ಎಕ್ಸಾಮ್ಸ್ ಮುಗಿಯೋ ತನಕ ಆದಷ್ಟು ನೀವು ಬಿಡೋದೇ ಒಳ್ಳೆಯದಾಗಿರುತ್ತೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ನೀವು ಧೈರ್ಯವನ್ನು ತುಂಬಬೇಕು, ಪ್ರೋತ್ಸಾಹಿಸಬೇಕೇ ಹೊರತು ಪೋಷಕರು ವಿದ್ಯಾರ್ಥಿಗಳಿಗೆ ಒತ್ತಡವನ್ನು ಏರಬಾರ್ದು. ನಾನು ಕಳೆದ ವಿಡಿಯೋದಲ್ಲಿ ಹೇಳ್ದಂಗೆ ಅವರಿವರನ್ನ ಹೋಲಿಕೆ ಮಾಡಿ ನೀನು ಇಷ್ಟೇ ಪರ್ಸೆಂಟೇಜ್ ತಗೋಬೇಕು, ಹೀಗೆ ತಗೋಬೇಕು, ಈ ಕ್ಲಾಸಲ್ಲೇ ನೀನು ಪಾಸ್ ಆಗಬೇಕು, ಈ ಯಾವ ಒತ್ತಡವನ್ನು ಕೂಡ ವಿದ್ಯಾರ್ಥಿಗಳಿಗೆ ಏರಬಾರ್ದು. ನೀವೇನು ಓದ್ತಾ ಇದ್ದೀರಾ ಅದಕ್ಕೆ ಬೆಂಬಲವಾಗಿ ನಿಲ್ಲಬೇಕು. ಅವ್ರು ಏನು ಓದ್ತಾ ಇದ್ದಾರೆ ಗಮನಿಸ್ಬೇಕು, ಪ್ರಶ್ನೆಗಳನ್ನು ಕೇಳಬೇಕು. ಆ ಮಗು ನಿದ್ದೆ ಮಾಡ್ತಾ ಇದೆಯಾ, ಓದ್ತಾ ಇದೆಯಾ ಗಮನಿಸ್ಕೋಬೇಕು. ಯಾವುದೇ ರೀತಿಯ ಅನವಶ್ಯಕ ಜಂಗುಳಿಗಳನ್ನು ಮನೆಗಳಿಗೆ ಸೇರಿಸ್ದಂಗೆ ಅವ್ರಿಗೂ ಒಂದು ವಾತಾವರಣವನ್ನು, ಪೂರಕವಾದ ವಾತಾವರಣವನ್ನು ಕಲ್ಪಿಸ್ಕೊಟ್ರೆ ಅಭ್ಯಾಸಕ್ಕೆ ಸೂಕ್ತವಾಗಿರುತ್ತೆ. ಇದು ಪೋಷಕರಲ್ಲಿ ನನ್ನ ಒಂದು ವಿನಂತಿಯಾಗಿರುತ್ತೆ. ಅದರ ಜೊತೆಗೆ ವಿದ್ಯಾರ್ಥಿಗಳು ತಾವು ಏನನ್ನ ಓದಿದೀವಿ ಈ ವರ್ಷದಲ್ಲೆಲ್ಲ ಆ ಓದಿರೋದನ್ನ ಪರೀಕ್ಷಾ ಇಂದಿನ ದಿನ ನೀವು ಪುನರಾವರ್ತಿ ಅಂದರೆ ರೀಕಾಲನ್ನ ಮಾಡ್ಕೋಬೇಕು. ಪುನರಾವರ್ತಿಯನ್ನ ಮಾಡ್ಕೋಬೇಕು, ರೀಕಾಲನ್ನ ಮಾಡ್ಕೊಂಡು ಪೂರ್ತಿ ಸಿಲೆಬಸ್ಸನ್ನು ಆ ಟೈಮಲ್ಲಿ ನಮ್ಮ ಕೈಲಿ ಓದೋಕ್ಕಾಗಲ್ಲ. ವರ್ಷವಿಡೀ ಸಿಲೆಬಸ್ಸನ್ನು ಓದಿರ್ತೀರಾ, ಏನೇನು ಇಂಪಾರ್ಟೆಂಟು, ಯಾವ ಚಾಪ್ಟ್ರಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ, ಇದ್ರ ಕಡೆ ನೀವು ಗಮನವನ್ನು ಕೊಟ್ಟು ಎಲ್ಲವನ್ನ ಒಂದ್ ಕಡೆಯಿಂದ ಲಾಸ್ಟ್ ತನಕ ಗ್ಲಾನ್ಸ್ ರೀಕಾಲನ್ನು ನೀವು ಮಾಡ್ಕೋಬೇಕೇ ಹೊರತು ಆ ದಿನ ನೀವು ಒತ್ತಡವನ್ನ ಕೊಡಕ್ಕೆ ಹೋಗ್ಬಾರ್ದು. ಇಡೀ ಸಿಲೆಬಸ್ನ ಓದ್ತೀನಿ ಅಂದ್ರೆ ಅದು ಅಸಾಧ್ಯವಾದ ಕೆಲಸ. ಎಕ್ಸಾಮ್ ಬರೆಯೋಕೆ ಹೋದಾಗ ಇರೋವರದೆಲ್ಲ ಒಂದಾಗ್ಬಿಟ್ಟು ಮರ್ತೋಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ರೀಕಾಲ್ ಅಷ್ಟೇ ನೀವು ಮಾಡ್ಕೋಬೇಕು. ರೀಕಾಲ್ ಎಲ್ಲ ಮಾಡಿ ಆದ್ಮೇಲೆ ಇನ್ನೂ ಒಂದು ಅತಿ ಮುಖ್ಯ ಅಂದರೆ ವಿಶ್ರಾಂತಿಯ ನಿದ್ದೆಯನ್ನು ನೀವು ಮಾಡಬೇಕು. ನಿದ್ದೆ ಚೆನ್ನಾಗಿ ಆಗಿಲ್ಲ ಅಂದ್ರೂ ಕೂಡ ಮನಸ್ಸಿಗೆ ಒಂದು ರೀತಿಯ ಶಾಂತ ವಾತಾವರಣ ನಮ್ಮಲ್ಲಿ ಇರಲ್ಲ. ಮನಸ್ಸು ಶಾಂತವಾಗಿರ್ಬೇಕು ಅಂದರೆ ಒಳ್ಳೆ ವಿಶ್ರಾಂತಿಯ ನಿದ್ದೆ ಅಷ್ಟೇ. ಓದಿದೆಲ್ಲ ಆದಮೇಲೆ ವಿಶ್ರಾಂತಿ ನಿದ್ದೆಯನ್ನು ನೀವು ಮಾಡಿ ಆದಮೇಲೆ ಆ ಎಕ್ಸಾಮ್ ದಿನ, ಇನ್ನೇನು ಬೆಳಗ್ಗೆ ಎಕ್ಸಾಮ್ ಅಂತಂದರೆ ಹಿಂದಿನ ದಿನ ಸಿದ್ಧತೆಗಳನ್ನು ಏನು ಮಾಡ್ಕೊಂಡಿರ್ತೀರಾ ಅಂತಂದರೆ ಬ್ಯಾಗಲ್ಲಿ ನೀವೇನೇನು ತೊಗೊಂಡೋಗ್ಬೇಕು ಎಕ್ಸಾಮಿನೇಷನ್ ಹಾಲ್ಗೆ. ಮೊದಲನೇದಾಗಿ ಅಡ್ಮಿಷನ್ ಟಿಕೆಟನ್ನು ನೀವು ತಗೋಬೇಕು. ಅಡ್ಮಿಷನ್ ಟಿಕೆಟಲ್ಲಿ ಸಿಗ್ನೇಚರ್ ಆಫ್ ದ ಸ್ಟೂಡೆಂಟ್ ಅಂತ ಇರುತ್ತೆ, ಅಲ್ಲಿ ನೀವು ಸಿಗ್ನೇಚರ್ ಮಾಡಿದ್ದೀರಾ ಅನ್ನೋದನ್ನು ಮೊದಲನೇದಾಗಿ ಗಮನಿಸ್ಕೋಬೇಕು. ಇನ್ನು ID ಕಾರ್ಡ್, ಕಾಲೇಜಿನ ID ಕಾರ್ಡ್ ಕಂಪಲ್ಸರಿಯಾಗಿ ತಗೋಬೇಕು. ಯೂನಿಫಾರ್ಮ್ನ ಶುಭ್ರ ಮಾಡಿ ಯೂನಿಫಾರ್ಮ್ನ ಸಿದ್ಧತೆಯನ್ನು ನೀವು ಮಾಡ್ಕೊಂಡಿರಬೇಕು. ಯೂನಿಫಾರ್ಮ್ನ ಶುದ್ಧತೆ ಆದಮೇಲೆ ನೀವು ನಾಳೆ ಯಾವುದಿದೆ ಎಕ್ಸಾಮ್, ಯಾವ ಪರೀಕ್ಷೆ ಇದೆ ಆ ಪರೀಕ್ಷೆಗೆ ಸಂಬಂಧಪಟ್ಟ ಯಾವೆಲ್ಲ ಉಪಕರಣಗಳು, ಸ್ಕೇಲ್ ಆಗಿರ್ಬೋದು, ಕ್ಯಾಲ್ಕುಲೇಟರ್ ಆಗಿರ್ಬೋದು, ಏನೆಲ್ಲ ಉಪಕರಣಗಳು ಬೇಕು, ಮುಖ್ಯವಾಗಿ ಪೆನ್ನು 3 ಅಥವಾ 4 ಪೆನ್ಗಳು, ಒಂದೇ ರೀತಿ ಇರುವಂಥ, ಒಂದೇ ರೀತಿ ಬರೆಯುವಂಥ 4 ಪೆನ್ಗಳನ್ನ ನೀವು ಬಳಕೆ ಮಾಡಬೇಕು.
ಅಲ್ಲಿ ಏನಾದರೂ ರೈಟಿಂಗ್ ಚೇಂಜ್ ಆದರೆ ಅಲ್ಲಿ ಯಾರು ಇನ್ವಿಜಿಲೇಟರ್ ಇದ್ದಾರೆ ಅವ್ರದ್ದು ಸಿಗ್ನೇಚರ್ ನೀವು ತಗೋಬೇಕಾಗತ್ತೆ, ಪೆನ್ ಏನಾದರೂ ಕೆಟ್ಟೋದ್ರೆ. ಹಾಗಾಗಿ ಚೆನ್ನಾಗಿ ಬರೆಯೋದೇ ಥರ ಇರುವಂಥ 4 ಪೆನ್ಗಳನ್ನ ನೀವು ಕ್ಯಾರಿ ಮಾಡಬೇಕು. ಏನೆಲ್ಲ ಈ ಸಿದ್ಧತೆಗಳನ್ನ ನೀವು ಮಾಡಿ ರಾತ್ರಿನೇ ಹಿಂದಿನ ದಿನವೇ ನೀವು ರೆಡಿ ಮಾಡಿಕೊಂಡು ಇಟ್ಕೋಬೇಕು. ಅದಾದಮೇಲೆ ನಾಗಲೇ ಹೇಳ್ದಂಗೆ ನಿದ್ದೆ ಸಫಿಷಿಯೆಂಟ್ ಆಗಿ ಒಳ್ಳೆ ನಿದ್ದೆಯನ್ನು ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ 5 ಗಂಟೆ 4:15 5 ಗಂಟೆಗೆ ಆ ಎಕ್ಸಾಮ್ ದಿನ ನೀವು ಎದ್ದೇಳಬೇಕು. ಎದ್ಬಿಟ್ಟು ನೀವು ಫ್ರೆಶ್ ಅಪ್ ಆಗಿ ನೀವು ಏನು ರಾತ್ರಿ ಓದಿದ್ರಿ ಆ ವಿಷಯದ ಬಗ್ಗೆ ಅದನ್ನು ಮತ್ತೆ ಇನ್ನೂ ಒಂದ್ಸಲ ನೀವು ಗ್ಲಾನ್ಸ್ ಅಂದರೆ ರಿಕಾಲ್ನ ಮಾಡಿಕೊಂಡು ಅಲ್ಲಿಂದ ಬಂದು ದೇವ್ರಿಗೆ ನಮಸ್ಕಾರವನ್ನು ಮಾಡಿ. ಕಾರಣ ಇದೊಂದು ನಮ್ಮಲ್ಲಿ ನಂಬಿಕೆಯೂ ಹೌದು, ನಾವು ಪಾಸಿಟಿವ್ ಎನರ್ಜಿಯನ್ನು ಬಯಸ್ತೀವಿ. ಹಾಗಾಗಿ ದೇವರಿಗೆ ನಮಸ್ಕಾರ ಮಾಡಿ ತಂದೆ ತಾಯಿಗಳ ಆಶೀರ್ವಾದವನ್ನು ಪಡ್ಕೊಂಡು ನೀವು ಎಕ್ಸಾಮ್ ಏನು ಸೆಂಟರ್ ಇರುತ್ತೆ, ಎಕ್ಸಾಮ್ ನಡೆಯೋ ಸೆಂಟರ್, ಅಲ್ಲಿಗೆ ನೀವು ಬರಬೇಕು. ಬರುವಾಗ ಆದಷ್ಟು ಎಚ್ಚರಿಕೆಯಿಂದ ಬರಬೇಕು. ನೀವು ದೂರದಿಂದ ಬರ್ತೀರಾ ಬಸ್ಸಲ್ಲಿ ಅಂತಂದ್ರೆ ಆ ಟೈಮಿಂಗ್ ಬಸ್ಸಲ್ಲಿ ನೀವು ಕಾಯ್ಕೊಂಡು ಕೂತ್ಕೊಳ್ಬಾರ್ದು. ಅರ್ಲಿಯಾಗಿ ಅದಕ್ಕಿಂತ ಮುಂಚೆ ಬರೋ ಬಸ್ಗಳಿಗೆ ನೀವು ಬರಬೇಕು. ಯಾಕೆಂದ್ರೆ ಒಂದೊಂದು ದಿನ ಯಾವ ರೀತಿ ಇರುತ್ತೆ ಅಂತ ನಮಗೆ ಗೊತ್ತಾಗಲ್ಲ. ಇನ್ನು ತಂದೆ ತಾಯಿಗಳು ವಿಶೇಷವಾಗಿ ಪೋಷಕರು ಆ ಎಕ್ಸಾಮ್ಸ್ಗೆ ಮಕ್ಕಳನ್ನ ತಂದು ಬಿಡೋದು ಒಳ್ಳೆ ಅಭ್ಯಾಸವೂ ಹೌದು. ಆ ಮಕ್ಕಳಲ್ಲಿ ಕೂಡ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ, ತಮ್ಮ ತಂದೆ ತಾಯಿಗಳು ತಂದು ನಮ್ಮನ್ನ ಎಕ್ಸಾಮ್ನ ಅಲ್ಲಿಗೆ ಬಿಡ್ತಾ ಇದ್ದಾರೆ ಅಂತ. ಹಾಗಾಗಿ ಆ ಸಿದ್ಧತೆಗಳನ್ನ ನೀವು ಮಾಡ್ಕೊಳ್ಳಿ. ಯಾವ ರೀತಿನಾದ್ರೂ ಬನ್ನಿ, ಬಸ್ಸಲ್ಲಾದ್ರೂ ಬನ್ನಿ, ತಂದೆ ತಾಯಿ ಜೊತೆನಾದ್ರೂ ಬನ್ನಿ. ಆದರೆ ಪರೀಕ್ಷೆ ನಡೆಯುವಂತಹ ಸೆಂಟರ್ ಏನಿರುತ್ತೆ ಅಲ್ಲಿಗೆ ಅರ್ಧ ಗಂಟೆ ಮುಂಚೆಯೇ ನೀವು ಬರಬೇಕು. ಅರ್ಧ ಗಂಟೆ ಮುಂಚೆ ಬಂದು ಅಲ್ಲಿ ನೋಟಿಸಲ್ಲಿ ಹಾಕಿರ್ತಾರೆ ರಿಜಿಸ್ಟರ್ ನಂಬರನ್ನು, ನೋಟಿಸ್ ಬೋರ್ಡಲ್ಲಿ ಆ ರಿಜಿಸ್ಟರ್ ನಂಬರ್ನ ನೀವು ಗುರುತಿಸ್ಕೋಬೇಕು. ಎಷ್ಟನೇ ರೂಮಲ್ಲಿದೆ ನನ್ನ ರಿಜಿಸ್ಟರ್ ನಂಬರನ್ನು ಮೊದಲು ಕನ್ಫರ್ಮ್ ಮಾಡಿ ನೆಮ್ಮದಿಯಾಗಿ ನೀವು ಒಂದು ಕಡೆ ಕೂತ್ಕೋಬೇಕು. ಆಮೇಲೆ ಏನಾದರೂ ನೀವು ತಡವಾಗಿ ಬಂದ್ರಿ ಅಂತಂದರೆ ನಿಜವಾಗ್ಲೂ ನಿಮಗೆ ಗೊಂದಲ ಆಗುತ್ತೆ ಮಕ್ಕಳ. ಯಾಕೆಂದರೆ ತಡವಾಗಿ ಬಂದಿದ ತಕ್ಷಣ ಇನ್ನೇನು ಓದಿರ್ತೀವಿ, ಅಯ್ಯೋ ಎಕ್ಸಾಮ್ ಸ್ಟಾರ್ಟ್ ಆಗಿಬಿಟ್ಟಿದ್ಯಾ, ಆಗಲೇ ನಾನೀಗ ಎಲ್ಲ ಬರೀತಾ ಇದ್ದಾರಾ, ಏನಂತಾರೋ ಅಲ್ಲಿ ಇನ್ವಿಜಿಲೇಟರ್ ಅನ್ನೋ ಭಯ ನಿಮ್ಮ ಶುರುವಾಗಿದ ತಕ್ಷಣ ನೀನು ಏನು ಓದಿರ್ತೀಯ ಅದೆಲ್ಲ ಮರ್ತೋಗುವಂಥ ಚಾನ್ಸಸ್ ಇರುತ್ತೆ. ಒತ್ತಡ ಜಾಸ್ತಿ ಆದಾಗ ಸಹಜವಾಗಿ ಮರ್ತೋಗ್ಬಿಡುತ್ತೆ. ಅದಕ್ಕೆ ನೀವು ಅರ್ಧ ಗಂಟೆ ಮುಂಚೆನೇ ಇಲ್ಲಿ ಸಿದ್ಧರಾಗಿರಬೇಕು. ನಿಮ್ಮನ್ನೆಲ್ಲ ಚೆಕ್ ಮಾಡಿ, ವಿಶೇಷವಾಗಿ ಕಾಪಿ ಚೀಟಿ ಆಗಿರ್ಬೋದು, ಮೊಬೈಲ್ಸ್ ಆಗಿರ್ಬೋದು, ಇದನ್ನೆಲ್ಲ ನೀವು ತಗೊಂಡು ಹೋಗೋಂಗೇ ಇಲ್ಲ, ಡಿಫರ್ ಆಗ್ತೀರಾ. ಹಾಗಾಗಿ ಇದನ್ನೆಲ್ಲ ಕ್ಯಾರಿ ಮಾಡಬಾರ್ದು. ಇನ್ನು ಜೊತೆಗೆ ಶೂ ಹಾಕೋಂಗಿಲ್ಲ, ನಾರ್ಮಲ್ ಸ್ಲಿಪ್ಪರ್ಸ್ನ ನೀವು ಬಳಸಬೇಕು. ಜಾಸ್ತಿ ಜೇಬ್ಗಳಿರೋ ಪ್ಯಾಂಟ್ಗಳು ಇದನ್ನೆಲ್ಲ ನೀವು ಯೂಸ್ ಮಾಡೋಂಗಿಲ್ಲ ಎಕ್ಸಾಮಿನೇಷನ್ ಹಾಲಲ್ಲಿ. ಇಷ್ಟೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಎಕ್ಸಾಮಿನೇಷನ್ ಹಾಲ್ ಒಳಗಡೆ, ಎಕ್ಸಾಮ್ ನಡೆಯೋ ಹಾಲ್ ಒಳಗಡೆ ಹೋಗ್ತೀರಾ. ಅಲ್ಲಿ ಇನ್ವಿಜಿಲೇಟರ್ ಇರ್ತಾರೆ, ಅವ್ರು ಏನೆಲ್ಲ ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾರೆ ಕರೆಕ್ಟಾಗಿ ಕೇಳಿಸ್ಕೊಂಡು ಆ ಸೂಚನೆಗೆ ಅನುಗುಣವಾಗಿ ಆ ಉತ್ತರ ಪತ್ರಿಕೆಗಳನ್ನೆಲ್ಲ ಬರೆದು ನೀವು ಕೊನೆಯಲ್ಲಿ ನಿಮ್ಮ ಎಕ್ಸಾಮ್ಸ್ ಏನು ಮುಗಿಯುತ್ತೆ ಲಾಸ್ಟ್ ಬೆಲ್ ಆಗೋ ತನಕ ನೀವು ಎಲ್ಲದನ್ನು ಗಮನಿಸ್ಕೊಂಡು ಪ್ರಶ್ನೆ ಪತ್ರಿಕೆಯಲ್ಲಿರೋ ಪ್ರಶ್ನೆಗಳನ್ನೆಲ್ಲ ಗಮನಿಸ್ಕೊಂಡು ಯಾವುದೇ ಪ್ರಶ್ನೆಗಳಿಗೆ ಬಿಡದೇ ಉತ್ತರವನ್ನು ಬರೆದು ಕ್ವಶನ್ ನಂಬರ್ಸ್ನೆಲ್ಲ ಮೇನ್ ಕ್ವಶನ್ ನಂಬರ್ಸ್ನೆಲ್ಲ ಕರೆಕ್ಟಾಗಿ ಹಾಕಿ, ಎಲ್ಲ ಕ್ವಶನ್ ನಂಬರ್ಸ್ ಕರೆಕ್ಟಾಗಿ ಹಾಕಿದೀವ ನೋಡ್ಕೊಳ್ಳಿ. ಎಕ್ಸ್ಟ್ರಾ ಸಾಧ್ಯ ಸಮಯ ಇದ್ರೆ ಎಕ್ಸ್ಟ್ರಾ ಅಟೆಂಡ್ ಮಾಡಿ, ಬರ್ದಿರೋದಕ್ಕೆಲ್ಲ ಆನ್ಸರ್ಗೆ ಅಂಡರ್ಲೈನ್ ಮಾಡಿ, ಯಾಕೆಂದರೆ ಬೇಗ ಹೈಲೈಟ್ ಆಗುತ್ತೆ, ಗೊತ್ತಾಗುತ್ತೆ ವ್ಯಾಲಿಡೇಟರ್ಸ್ಗೆ. ಹಾಗಾಗಿ ಅಂಡರ್ಲೈನ್ ಮಾಡಿ ಸಮಯ ಸಿಕ್ಕಾಗ ಯಾವುದೇ ಕ್ವಶನ್ಗಳನ್ನ ಬಿಡ್ದಂಗೆ ಅಟೆಂಡ್ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಇಷ್ಟೆಲ್ಲ ಎಕ್ಸಾಮ್ ಬರೆದು ನೆಮ್ಮದಿಯಾಗಿ ನೀವು ಆಚೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಎಲ್ಲ ನನ್ನ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ನಿಮ್ಮ ಮುಂಬರುವ ಪರೀಕ್ಷೆಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಎಲ್ಲರೂ ಕೂಡ ಉತ್ತಮವಾಗಿ ಪರೀಕ್ಷೆಯನ್ನು ಬರೆಯಿರಿ ಅಂತ ನಿಮಗೆ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.